ತಂದೆ ತಾಯಿನ ನೋಡ್ಕೊಳ್ಳೋಕ್ಕಾಗದೆ ವೃದ್ಧಾಶ್ರಮಕ್ಕೆ ಬಿಡ್ತಿರೋಂಥ ಮಕ್ಕಳಿಗಳಿಗೆ ನೀವು ಫೈನಲ್ ಏನು ಅಡ್ವೈಸ್ ಕೊಡ್ತೀರಾ ಸರ್? ನಿಮಗೂ ಕಾದಿದೆ ಅಂತ. ಇವತ್ತು ಎಷ್ಟೊಂದು ಜನ ಅಫಿಷಿಯಲ್ಲು ತನ್ನ ಅಕೌಂಟಲ್ಲಿ 20 ಲಕ್ಷ 30 ಲಕ್ಷ ಮಡಿಕೊಂಡು ದೊಡ್ಡ ದೊಡ್ಡ ವೃದ್ಧಾಶ್ರಮದಲ್ಲಿ ಸೇರ್ಕೊಂಡವ್ರೆ, ದುಡ್ಡು ಕೊಟ್ಟು ಮೇಲ್ಗಡೆ ಹೋಗ್ತೀವಿ. ಅವ್ನು ಏನು ಕೇಳ್ತಾನೆ, ಇಲ್ಲಿಗೆ ಏನಕ್ಕೆ ಬಂದಿದ್ಯಾ, ನಿನಗೆ ಏನಕ್ಕೆ ಭೂಮಿಗೆ ಕಳಿಸಿದ್ದು, ನಿನ್ನಿಂದ ಎಷ್ಟು ಮನೆ ಉದ್ಧಾರ ಆಗ್ತಿದೆ, ಎಷ್ಟು ಮನೆ ಹಾಳು ಮಾಡ್ದೆ, ಎಷ್ಟು ಮನೆ ದೀಪ ಉರಿತಾ ಇದೆ, ನೀನು ಏನು ಮಾಡಿದೆ ಸಮಾಜಕ್ಕೆ, ಇಲ್ಲಿ ನಿನ್ನನ್ನು ನರಕಕ್ಕೆ ಹಾಕ್ಬೇಕು ಅಥವಾ ಸ್ವರ್ಗಕ್ಕೆ ಹಾಕ್ಬೇಕು ಅಂತ ಪ್ರಶ್ನೆ ಮಾಡಬಾರ್ದು ಅನ್ನೋದಕ್ಕೆ ಆ ಭಗವಂತನ ಹತ್ರ ಲಾಟ್ ಆಫ್ ಪುಣ್ಯದ ಕೆಲಸ ಮಾಡಿ ತುಂಬಿಸ್ಕೊತಾ ಇದ್ದೀನಿ ಸರ್. ಇವತ್ತು ನೀವು ಎಲ್ಲ ರೀತಿ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್. ಇವತ್ತು ಅನಾಥಾಶ್ರಮ ಆಗಿರ್ಬೋದು ಅಥವಾ ಹೊರಗಡೆ ಸೋಷಿಯಲ್ ಸರ್ವಿಸು ಪ್ರತಿಯೊಂದನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ. ಇದಕ್ಕೆಲ್ಲ ಸರ್ ನಿಮಗೆ ಖರ್ಚು ವೆಚ್ಚ ಒಂದು ತಿಂಗಳಿಗೆ ಏನು ಖರ್ಚಾಗ್ತಿದೆ ಸರ್? ಈಗ ಬಾಡಿಗೆ ಎಲ್ಲ ಖರ್ಚಾದ್ರೂ ಒಂದು 80,000 ರೂಪಾಯಿ ಗಂಟೆ ಖರ್ಚಿದೆ ಪರ್ ಮಂತ್, ಒಂದು ತಿಂಗಳಿಗೆ. ಆದ್ರೆ 80,000 ರೂಪಾಯಿ ಖರ್ಚು ಜೊತೆಗೆ ನಮ್ದು ಪಬ್ಲಿಕ್ ಡೊನೇಷನ್, ನಮ್ಮ ಆಶ್ರಮದಲ್ಲಿ ನಮ್ಮ ಟ್ರಸ್ಟ್ಗೆ ATG 12A CSR ಈ ತರ ಎಲ್ಲಾ ತರದ ಡಾಕ್ಯುಮೆಂಟ್ಸ್ಗಳು ಇರೋದ್ರಿಂದ ಯಾರೊಬ್ರು ಒಂದು 5,000 10,000 1,000 ಮತ್ತೆ ಯಾರೊಬ್ರು ಒಂದು ಅಕ್ಕಿ ಕೊಟ್ಬಿಡ್ತಾರೆ. ಈಗ ಯಾರೋ ಒಂದು 25 kg ಅಕ್ಕಿ ಕೊಟ್ಟಿದ್ದಾರೆ ಒಬ್ರು, ಪಾಪ ಅವ್ರಿಗೆ ಕಣ್ಣು ಕಾಣಲ್ಲ ಅಂತವ್ರಿಗೆ ಒಂದು 25 kg ಅಕ್ಕಿ ಕೊಟ್ಟಿದ್ದಾರೆ ಹೆಬ್ಬಾಳಲ್ಲಿ. ಈ ರೀತಿ ಎಲ್ಲಾರ ಹತ್ರ ಕಲೆಕ್ಟ್ ಮಾಡ್ತಾ ಇರ್ತೀನಿ. ಎಲ್ಲೋ ಒಂದ್ ಕಡೆ ಯಾರೋ ಪುಣ್ಯಾತ್ಮ ರೇಷನ್ ಕೊಡ್ತಾರೆ. ಇವತ್ತು ನೋಡಿ ಬರ್ತ್ಡೇ ಮಾಡಿದ್ರು, ಚಿಕನ್ ಕೊಟ್ರು, ಈ ತರ ಯಾರೊಬ್ರು ಏನಾದ್ರು ಮಾಡ್ತಾ ಇರ್ತಾರೆ. 13 ವರ್ಷದ ಹೆಂಗ್ ಓಡ್ತಾ ಗೊತ್ತಿಲ್ಲ. ಆಶ್ರಮ ಮಾಡಿ 6 ವರ್ಷ ಆಯ್ತು, ಇದು 7ನೇ ವರ್ಷ ರನ್ನಿಂಗು. ಭಗವಂತ ನಡೆಸ್ತಾ ಇದ್ದಾನೆ. ನನ್ನ ಅಕೌಂಟಲ್ಲಿ ಅಷ್ಟು ದುಡ್ಡು ಬರ್ತಾ ಇದೆಯಾ, ಅಷ್ಟು ದುಡ್ಡು ಹೋಗ್ತಾ ಇದೆಯಾ ಅನ್ನೋದೇ ನಮ್ಗೆ ಆಶ್ಚರ್ಯ. ನನಗೆ ಯಾರು ಹಾಕ್ತಾರೆ ಅನ್ನೋದೇ ಗೊತ್ತಾಗಲ್ಲ. ರಾತ್ರಿ ಮನ್ಗಿರ್ತೀನಿ, ದಿಢೀರ್ ಅಂತ ಯಾರೋ 1,000 2,000 ಹಾಕಿರ್ತಾರೆ. ಬೆಳಿಗ್ಗೆ ಹೋಗಿ ಟ್ರಸ್ಟ್ ಅಕೌಂಟಲ್ಲಿ ನೋಡಿದಾಗ ನಾನು ನಮ್ಮ ಆಡಿಟರ್ ನೋಡಿ ಚೆಕ್ ಮಾಡ್ತೀವಿ. ಚೆಕ್ ಮಾಡಿದಾಗ ಹಿಂಗೆ ಅಮೌಂಟ್ ಬಂದಿರುತ್ತೆ ಅಂತ ಬಂದಾಗ ಅದು ಇದ್ದಿದ್ದಕ್ಕೆ ಅಂತ ಎಲ್ಲದಕ್ಕೂ ಲೆಕ್ಕ ಪಕ್ಕನ ಕರೆಕ್ಟಾಗಿ ಇಟ್ಕೊಂಡು ನೀಟಾಗಿ ಮಾಡ್ತಾ ಇದೀವಿ. ಎಲ್ಲರೂ ಜನಗಳ ದುಡ್ಡೇನೆ, ಅದೆಲ್ಲರೂ ನಮ್ಮ ಕನ್ನಡಿಗರು, ಸುಮಾರು ಮೈಸೂರರೇ ಅಂತಲ್ಲ, ಎಲ್ಲರೂ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿಂದ ಯಾರ ಅಮೌಂಟ್ ಹಾಕ್ತಾರೆ ಗೊತ್ತಿರಲ್ಲ. ನಿಮ್ಗೆ ಗೂಗಲ್ ಪೇ ಫೋನ್ ಪೇ ಗೊತ್ತಿರಬೇಕು, ಅರ್ಧ ನಂಬರ್ ಬರುತ್ತೆ, ಅರ್ಧ ನಂಬರ್ ಬರಲ್ಲ. ನಾನು ಅವ್ರಿಗೆ ರಿಟರ್ನ್ ಥ್ಯಾಂಕ್ಸ್ ಹೇಳೋದಕ್ಕೂ ಗೂಗಲ್ ಪೇಲಿ ಥ್ಯಾಂಕ್ಸ್ ಹೇಳಿರ್ತೀನಿ. ಸರ್ ತಮ್ಮ ನಂಬರ್ ಕಳಿಸಿ ಅಂತಂದ್ರು ನಂಬರ್ ಕಳ್ಸಲ್ಲ. ಪುಣ್ಯಾತ್ಮರು 1,000 2,000 ಹಾಕ್ಬಿಡ್ತಾರೆ. ಇವತ್ತಿಗೆ ನಡೆಯೋದಕ್ಕೆ ಖರ್ಚು ಅಷ್ಟಾಗತ್ತೆ. ಆಮೇಲೆ ನನ್ನ ಪರ್ಸನಲ್ ಖರ್ಚುಗಳು ಜಾಸ್ತಿ. ಈಗ ಅನಾಥಾಶ್ರಮಗಳಿಗೆ ಬೇರೆ ದುಡ್ಡು ಇರುತ್ತೆ. ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಕ್ ಹೋದ್ರೆ ಗುಂಡಿ ಅಗಿಯೋರು ಕೊಡಬೇಕು, ಆಂಬುಲೆನ್ಸ್ ಡ್ರೈವರ್ ಕೊಡಬೇಕು. ಸರಿ ಗುಂಡಿ ಅಗಿಯಕ್ಕೆ ಅವ್ರು ಇಲ್ಲ ಅಂದ್ರೆ ನಾವು ಪ್ಯಾಂಟ್ ಮಾಡಿಸ್ಕೊಂಡು ನಾವು ಅಗಿತೀವಿ. 3-4 ಜನ ಅಗಿತಾ ಇರ್ತಾರೆ, ಅವ್ರು ಇಲ್ಲ ಅಂದ್ರೆ ನಾವು ಅಗಿತೀವಿ. ಆಂಬುಲೆನ್ಸ್ ಕೊಟ್ಬಿಡ್ತಾರೆ, ಡ್ರೈವರ್ ಇಲ್ಲ ಅಂದಾಗ ಆಂಬುಲೆನ್ಸ್ ನಾವೇ ಓಡಿಸ್ತೀವಿ. ಆಂಬುಲೆನ್ಸ್ ಸಪ್ರೇಟ್ ದುಡ್ಡು, ಗುಂಡಿ ಅಗಿಯೋರಿಗೆ ಸಪ್ರೇಟ್ ದುಡ್ಡು, ಮತ್ತೆ ಪೋಸ್ಟ್ ಮಾರ್ಟಮ್ ಆಗಿ ಎಲ್ಲ ತಗೋಬರ್ಬೇಕು. ಪೆಟ್ರೋಲ್ ಎಲ್ಲ ಖರ್ಚು ಒಂದು ಬಾಡಿದು 2,200 ರೂಪಾಯಿ ಗಂಟೆ ಬೀಳುತ್ತೆ ಒಂದು ಬಾಡಿದು. ಈಗ 1000 ಬಾಡಿ ಅಂದ್ರೆ ಎಷ್ಟು ಖರ್ಚಾಗಿರುತ್ತೆ. ಎಲ್ಲ ಕನ್ನಡಿಗರೇ ಯಾರು ನಾವು ಈ ತರ ಮಾಡ್ಬೇಕಾದ್ರೆ ಇವತ್ತಿನ ಅಂತ್ಯ ಸಂಸ್ಕಾರಕ್ಕಾಗಿ ನಮ್ಮ ಅಣ್ಣ ತಿರೋಗಿ ಇಷ್ಟು ವರ್ಷ ಆಯ್ತು, ನನ್ನ ತಾಯಿ ತಿರೋಗಿ ಇಷ್ಟು ವರ್ಷ ಆಯ್ತು, ಅವ್ರನ್ನ ಶಾವನು ಕೂಡ ನಾವು ನೋಡಿಲ್ಲ, ಎಲ್ಲಿ ಓಡೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಈ ಅಂತ್ಯ ಸಂಸ್ಕಾರಕ್ಕೆ ನೀವೇ ಇಟ್ಕೊಳ್ಳಿ ಅಂತ 10,000 5,000 ಅಂತ ಎಲ್ಲ ಕನ್ನಡಿಗರೇ ಆಗ್ತಾ ಇದ್ದಾರೆ. ಅದೇ ದುಡ್ಡಲ್ಲೇ ಇವತ್ತು ಸಂಸ್ಥೆ ನಡೀತಾ ಇರೋದು. ಓಕೆ ಸರ್, ಇವತ್ತು ನಮ್ಮ ಫ್ಯಾಕ್ಟ್ ಫ್ರಮ್ ಫೀಲ್ಡ್ ಯೂಟ್ಯೂಬ್ ಚಾನಲ್ನ ನೋಡಿಕೊಂಡು ಸಾಕಷ್ಟು ಜನ ನಿಮಗೆ ಏನಾದರೂ ಡೊನೇಟ್ ಮಾಡಬೇಕು ಅಂತಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಇರುತ್ತಾ, ಇದೆಲ್ಲ ಲೀಗಲ್ಲ ಅಂತ ಕೇಳ್ತಾರೆ. ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ನಮ್ದೇ ಟ್ರಸ್ಟ್ದು ಸ್ಕ್ಯಾನರ್ ಇದೆ. ಟ್ರಸ್ಟ್ ಸಮರ್ಪಣಾ ಸೇವಾ ಟ್ರಸ್ಟ್ ಅಂತಾನೆ ಅಕೌಂಟ್ ಇದೆ. 7 ವರ್ಷದಿಂದ ನೀಟಾಗಿ ಆಡಿಟಿಂಗ್ ನಡೀತಾ ಇದೆ. ಕರೆಕ್ಟಾಗಿ ಇಟ್ಕೊಂಡಿದೀವಿ. ಅದ್ರಲ್ಲಿ ATG 12A ಆವಾಗಲೇ ಹೇಳ್ದಂಗೆ ಪ್ರತಿ ಒಂದೊಂದು ಡಾಕ್ಯುಮೆಂಟ್ ಇದೆ. ಈ ಕಂಪನಿಯವರೆಲ್ಲ CSR ಫಂಡ್ಸ್ ಅಂತ ಹಾಕ್ತಾರೆ. ಅದನ್ನ ಅವ್ರು ಎಷ್ಟು ಬೇಕಾದ್ರೂ ನಮ್ಮ ಟ್ರಸ್ಟ್ಗಳಿಗೆ ಅಕೌಂಟಿಗೆ ಹಾಕ್ಬೋದು. ನಮ್ಮದೇ ಸಪ್ರೇಟ್ ಆಡಿಟರ್ ಇದ್ದಾರೆ, ನಮಗೆ ವಕೀಲರು ಇದ್ದಾರೆ. ಅವ್ರಿಗೆ ಏನು ಕೇಳತ್ತಾರೋ ದಾಖಲಾತಿಗಳನ್ನ ನೀಟಾಗಿ ಇಟ್ಕೊಂಡಿದ್ವಿ, ನೀಟಾಗಿ ಕೊಡ್ತೀವಿ. ಅವ್ರು ಏನು ಅಮೌಂಟ್ ಹಾಕ್ತಾರೋ ಅದ್ರ ತಕ್ಕಂತೆ ಈಗೆಲ್ಲ ಸರ್ಕಾರಿ ಇಲಾಖೆಯಲ್ಲಿ ಇರ್ತಾರೆ, ಎಂತೆಂಥ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ಅವ್ರು ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿರುತ್ತೆ. ಅಂಥದ್ನೆಲ್ಲ ನಮ್ಮ ವೃದ್ಧಾಶ್ರಮಗಳಿಗೆ ಮಾಡ್ಬೋದು. ನಿಮ್ಮ ಯೂಟ್ಯೂಬ್ ಇಂದ ಆ ಥರ ಮಾಡೋರು ಇದ್ರೆ ನಮ್ಮ ನಂಬರ್ ಇರುತ್ತೆ, ನಮ್ಮ ಅಕೌಂಟ್ ನಂಬರ್ ಇರುತ್ತೆ. ಅವ್ರು ನಮ್ಮನ್ನ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಇರೋ ಜಾಗಕ್ಕೆ ಹೋಗಿ ಎಕ್ಸ್ಪ್ಲೈನ್ ಮಾಡಿ ನಮ್ಮ ಆಡಿಟರ್ ನಂಬರ್ನು ಕೂಡ ಅವ್ರಿಗೆ ಕೊಟ್ಟು ಅವ್ರಿಗೆ ಏನ್ ಬೇಕು ಡಾಕ್ಯುಮೆಂಟ್ಸ್ಗಳನ್ನ ಕೊಡ್ತೀವಿ ಸರ್. ಅಂದ್ರೆ ಸರ್ ಅವ್ರ ಫಂಡ್ಸ್ ಹಾಕೋದ್ರಿಂದ ಅವರಿಗೆ TDS ಎಲ್ಲ ಏನ್ ಕಟ್ಟಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ಯಾವ ತರ ಕಡಿಮೆ ಆಗ್ಬೋದು ಸರ್? ಅದು ನಮ್ಮ ಆಡಿಟರ್ ನಂಬರ್ ನಾವು ಕೊಟ್ಬಿಡ್ತೀವಿ. ಯಾರ್ಯಾರೊಬ್ರು ನಾವು ಮಾಡಿದಾಗ ನಮ್ಮ ಆಡಿಟರ್ ಏನ್ ಮಾಡ್ತಾರೆ, ನೇರವಾಗಿ ಅವರಿಗೆ ಇರೋದನ್ನೆಲ್ಲ ಹೇಳ್ತೀವಿ. ಕ್ರಿಯೇಟ್ ನೋಡಿ, ಈಗ ನೀವು ಒಂದು 50,000 ಹಾಕಿದ್ರೆ ನಿಮ್ಗೆ ಇಷ್ಟು ಮಿಕ್ಕುತ್ತೆ, ಇಷ್ಟು ಹಾಕ್ಬೋದು, ಇಷ್ಟು ರಿಟರ್ನ್ ಆಗುತ್ತೆ, ಎಲ್ಲಾನು ಡೀಟೇಲ್ ಆಗಿ ನಮ್ಮ ಆಡಿಟರ್ ಅದನ್ನ ಹೇಳ್ಕೊಡ್ತಾರೆ. ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಡ್ತೀನಿ ನಾನು. ಯಾಕಂದ್ರೆ ಆಡಿಟರ್ ಅಂತಾರೆ ನೀವೇನೇ ಮಾತಾಡಿದ್ರು ತಪ್ಪಾಗಿ ಆಗ್ಲಿ ಏನೇ ಗೊತ್ತಿಲ್ಲದೆ ಮಾತಾಡಬಾರ್ದಲ್ವಾ. ಅದ್ರ ವಿಚಾರಗಳನ್ನ ವಕೀಲರಾಗ್ಬೋದು, ಆಡಿಟರ್ ನೀಟಾಗಿ ಕ್ಲಿಯರ್ ಕಟ್ ಆಗಿ ಹೇಳ್ಕೊಡ್ತಾರೆ. ಅದನ್ನ ನಾವು ಆಡಿಟರ್ ಕೊಟ್ಟಾಗ ಅವ್ರು ನೋಡ್ಕೋತಾರೆ. ಹೌದು, ಇವತ್ತು ಎಷ್ಟೋ ಜನಕ್ಕೆ ಸರ್ ಒಂದು ವಿಚಾರ ಅದು ಗೊತ್ತಿರ್ಲಿಲ್ಲ. ಏನಂತ ಹೇಳಿದ್ರೆ ನಾವ್ ಈ ತರ ಟ್ರಸ್ಟ್ಗೆ ಫಂಡ್ ಮಾಡೋದ್ರಿಂದ ಇನ್ಕಮ್ ಟ್ಯಾಕ್ಸ್ ನಲ್ಲಿ ನಮಗೆ ಕಡಿಮೆ ಬೀಳುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಇದು ವಿಚಾರನೇ ಗೊತ್ತಿಲ್ಲ. ಸೊ ಅದು ಇವತ್ತು ನಿಮ್ಮಿಂದ ತುಂಬಾ ವಿಚಾರ ಗೊತ್ತಾಯ್ತು. ಥ್ಯಾಂಕ್ ಯು ಸರ್. ಸರ್, ಇಷ್ಟೆಲ್ಲ ನೀವು ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ನಿಮ್ಮ ಮನಸ್ಸಿಗೆ ಅದು ಯಾವ ತರ ಖುಷಿ ಕೊಡ್ತಿದೆ ಸರ್? ಖುಷಿ ಅಂತಂದ್ರೆ ಅವನ ಹತ್ರ ಪುಣ್ಯ ಸೇರಿಸ್ತಾ ಇದ್ದೀನಿ. ಓಕೆ, ಈಗ ನಾವು ಯಾರು ಬಡವರಿಗೆ ಕೊಟ್ರೆ ಭಗವಂತನಿಗೆ ಅದು ಸಾಲ ಅಂತೆ.
ನಾವು ಇವ್ರಿಗೆ ಏನು ಮಾಡಿದ್ರೆ ಭಗವಂತನೇ ನಮ್ಮ ಹತ್ರ ಸಾಲ ಮಾಡ್ದಂಗೆ ಅಂತಾರೆ. ಭಗವಂತ ನಮ್ಗೆ ಪಾಯಿಂಟ್ ಸರ್. ಭಗವಂತ ಯಾವತ್ತರ ಒಂದಿನ ಇವ್ನಿಗೆ ಏನಾರು ಕೊಡ್ಬೇಕಲ್ಲ ಲಯನ್ ಕುಮಾರ್ಗೆ, ಅವ್ನು ಇಷ್ಟೊಂದು ಪುಣ್ಯ ಮಾಡ್ಬಿಟ್ಟನಲ್ಲ, ನಾನು ಏನಾರು ಕೊಡ್ಬೇಕಂತ ಭಗವಂತ ಕಾಯ್ತಾ ಇರ್ತಾನೆ. ಬಹಳ ಖುಷಿ ಇದೆ ಸರ್. ಇವತ್ತು 100 ಎಕರೆ, ಈಗ ಎಷ್ಟೊಂದು ಅಧಿಕಾರಿಗಳನ್ನ ನೋಡ್ತೀವಿ 100 ಎಕರೆ 200 ಎಕರೆ 1000 ಎಕರೆ ಮಾಡ್ಕೊಂಡಿರೋರು ನೋಡ್ತೀವಿ. ಸತ್ತ ಮೇಲೆ ನಾವು ಎಷ್ಟು ಅಗಲ, ಎಷ್ಟು ಉದ್ದ ಗುಂಡಿ ಇರ್ಬೇಕು ನಮಗೆ ಊತಾಕೋದಕ್ಕೆ? 3 ಅಡಿ 6 ಅಡಿ 3 ಅಡಿ. ಮತ್ತೆ ಇನ್ನೇನು ಸಂಪಾದನೆ ಮಾಡಿ ಅಲ್ವಾ? ಎಲ್ಲ ಹೆಂಡತಿ ಮಕ್ಕಳು ಸಂಬಂಧಿಕರು ಎಲ್ಲರನ್ನೂ ಬಿಟ್ಟು ಹೋಗ್ತೀವಿ. ಬಂದಿದ್ದು ಖಾಲಿ ಕೈ, ಹೋಗೋದು ಖಾಲಿ ಕೈ. ಆದ್ರೆ ನಾವು ಇಷ್ಟು ದೊಡ್ಡ ಮನೆ ಕಟ್ಟಿದ್ರೆ ಯಾರಿಗೆ ಬಿಟ್ಟು ಹೋಗ್ತೀವಿ? ಮಕ್ಳಿಗೆ ಬಿಟ್ಟು ಹೋಗ್ತೀವಿ. ಮಕ್ಳು ಸಂಪಾದನೆ ಮಾಡ್ಲೇಬೇಕಲ್ವಾ? ಅವ್ರೇನ್ ಮಾಡ್ತಾರೆ? ಇರೋ ಒಂದು ಮನೆಗೆ ಇನ್ನೊಂದು ಮನೆ ಮಾಡ್ತಾರೆ, ಅಷ್ಟೇ ತಾನೇ ಜೀವನ. ಆದ್ರೆ ಇದೆಲ್ಲ ಮುಗಿದ ನಂತರ ನಾವು ಎಲ್ಲಿ ಎಂಡ್ ಆಫ್ ದ ಡೇ ಎಲ್ಲಿಗೆ ಹೋಗ್ತೀವಿ? ಮೇಲ್ಗಡೆ ಹೋಗ್ತೀವಿ. ಅವ್ನು ಏನ್ ಕೇಳ್ತಾನೆ? ಇಲ್ಲಿ ಏನಕ್ಕೆ ಬಂದಿದ್ಯಾ? ನಿನಗೆ ಏನಕ್ಕೆ ಭೂಮಿಗೆ ಕಳಿಸಿದ್ದು? ನಿನ್ನಿಂದ ಎಷ್ಟು ಮನೆ ಉದ್ಧಾರ ಆಗ್ತಿದೆ, ಎಷ್ಟು ಮನೆ ಹಾಳು ಮಾಡಿದೆ, ಎಷ್ಟು ಮನೆ ದೀಪ ಉರಿತಾ ಇದೆ, ನೀನು ಏನು ಮಾಡಿದೆ ಸಮಾಜಕ್ಕೆ? ಇಲ್ಲಿ ನಿನ್ನನ್ನು ನರಕಕ್ಕೆ ಹಾಕ್ಬೇಕು ಅಥವಾ ಸ್ವರ್ಗಕ್ಕೆ ಹಾಕ್ಬೇಕು ಅಂತ ಪ್ರಶ್ನೆ ಮಾಡಬಾರ್ದು ಅನ್ನೋದಕ್ಕೆ ಆ ಭಗವಂತನ ಹತ್ರ ಲಾಟ್ ಆಫ್ ಪುಣ್ಯದ ಕೆಲಸ ಮಾಡಿ ತುಂಬಿಸ್ಕೊತಾ ಇದ್ದೀನಿ. ಸ್ವಲ್ಪ ಜನ ಗೊತ್ತಿಲ್ಲ ದುಡ್ಡು ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ. ಇಲ್ಲ, ಜಮೀನ್ ಮಾಡಿದ್ರೆ ಪುಣ್ಯ ಬರುತ್ತಾ? ಬರಲ್ಲ. ನೀನು 4 ಜನಕ್ಕೆ ಕೊಡು, ಪುಣ್ಯ ಬರುತ್ತೆ. ನಿನ್ನಿಂದ 4 ಫ್ಯಾಮಿಲಿ ಉದ್ಧಾರ ಆಗಬೇಕು, ಪುಣ್ಯ ಬರುತ್ತೆ. ಅಣ್ಣಂದೋ ತಮ್ಮಂದೋ ಅಕ್ಕಂದೋ ಯಾವೊಂದೋ ದುಡ್ಡನ್ನ ತಲೆ ಹೊಡೆದು ಮೋಸ ಮಾಡಿ ಅವನಿಗೂ ಈವನ್ ಕೊಲೆನೂ ಮಾಡಿ ಕೂಡ ಅದರಲ್ಲಿ ಬದುಕುವಂಥ 1000 ಜನ ಇದ್ದಾರೆ. ಅಂಥವ್ರು ಈ ವಿಡಿಯೋ ನೋಡಿದ್ರೆ ಅವ್ರಿಗೊಂದು ಗಮನಕ್ಕಿರಬೇಕು. ಖಾಲಿ ಕೈಲಿ ಬಂದಿದ್ಯಾ, ಖಾಲಿ ಕೈಲಿ ನೀನು ಹೋಗ್ಬೇಕಾದ್ರೆ ಯಾರು ನಿನ್ನ ಪುಣ್ಯದ ಕೆಲಸ ಮಾಡಿದ್ರೆ ಸಾಯೋ ಸಂದರ್ಭದಲ್ಲಿ ನಿನ್ನ ಬಾಯಿಗೆ 1-2 ಸ್ಪೂನು ನೀರು ಹಾಕೋಕ್ಕಾದ್ರೂ ಇರಬೇಕು. ಪುಣ್ಯದ ಕೆಲಸ ಮಾಡಿದ್ರೆ ನಿನಗೆ ಯಾರೊಬ್ಬರು ಸಹಾಯಕ್ಕೆ ಇರ್ತಾರೆ. ದುಡ್ಡನ್ನ ನಿಮ್ಮ ಪರ್ಸನಲ್ ಅಕೌಂಟಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಈಗಿನ ಮಕ್ಕಳು ಬೇರೆ ಥರ ಇದ್ದಾರೆ. ಅದರಿಂದ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ ಏನಂತಂದ್ರೆ, ಪುಣ್ಯದ ಕೆಲಸ ಮಾಡೋನಿಗೆ ಇನ್ನೊಂದು ಏನಂದ್ರೆ, ಪರ್ಸನಲ್ ಆಗಿ ತನ್ನ ಅಕೌಂಟಲ್ಲಿ ದುಡ್ಡು ಇಟ್ಕೊಂಡ್ರೆ ಕೊನೆ ಕಾಲದಲ್ಲಿ, ಈಗ ವಯಸ್ಸಾದವ್ರ ತಂದೆ ತಾಯಿಗಳನ್ನೆಲ್ಲ ಹೊಡೆದೋಡಿಸ್ತಾರಲ್ಲ, ನಿನ್ನ ಅಕೌಂಟಲ್ಲಿ ಇಟ್ಕೊಂಡ್ರೆ, ಇವತ್ತು ಎಷ್ಟೊಂದು ಜನ ಅಫಿಷಿಯಲ್ಲು ತನ್ನ ಅಕೌಂಟಲ್ಲಿ 20 ಲಕ್ಷ 30 ಲಕ್ಷ ಮಡಿಕೊಂಡು ದೊಡ್ಡ ವೃದ್ಧಾಶ್ರಮದಲ್ಲಿ ಸೇರ್ಕೊಂಡವ್ರೆ ದುಡ್ಡು ಕೊಟ್ಟು. ಆ ದುಡ್ಡಿಲ್ಲ ಅಂತ ಈಗ ರೋಡಲ್ಲಿ ಇರ್ತಾರೆ ಭಿಕ್ಷಕರಿಗೆ. ಅವ್ರಿಗೆ ತಂದೆನೋ ತಾಯಿನೋ ಎಲ್ಲನೂ ನಾವೇನೇ ಈಗ. ಯಾಕೆಂದ್ರೆ ಅವ್ರದ್ದು ದುಡ್ಡಿರಲ್ಲ, ಅಂಥವ್ರು ನಾವು ಕಾಪಾಡ್ತೀವಿ. ದುಡ್ಡಿರೋರೆಲ್ಲ ದೊಡ್ಡ ಆಶ್ರಮಗಳಿಗೆ ಹೋಗ್ತಾರೆ. ಅದರಿಂದ ಪುಣ್ಯನ ನಾನು ಇಲ್ಲೂ ಕುಡಿಸ್ಕೊಂಡಿದ್ದೀನಿ, ಆ ಭಗವಂತನ ಹತ್ರ ಜಾಸ್ತಿನೇ ಇಟ್ಟಿದ್ದೀನಿ. ನಿಮ್ಮ ಪ್ರಶ್ನೆ ಒಳ್ಳೆ ಪ್ರಶ್ನೆ. ಪುಣ್ಯ ನೀವು ಕಟ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಖಂಡಿತ ಸರ್. ಎಸ್ ಸರ್, ತುಂಬಾ ಖುಷಿ ಆಯ್ತು ಸರ್. ನೀವು ಇಷ್ಟೆಲ್ಲ ಮಾಡ್ತಿದ್ದೀರಾ, ಅದು ತುಂಬಾ ಖುಷಿ ಕೊಡುತ್ತೆ. ಪ್ರತಿಯೊಬ್ರು ಕನ್ನಡಿಗನು ಹೆಮ್ಮೆ ಪಡುವಂತ ವಿಚಾರ. ಅದ್ರ ಜೊತೆಗೆ ಸರ್, ನೆಕ್ಸ್ಟ್ ನಿಮ್ಮ ಗುರಿ ಏನು ಸರ್? ನನ್ನ ಗುರಿ ತುಂಬಾ ದೊಡ್ಡದೇ ಇದೆ. ಯಾಕೆಂದ್ರೆ ನಾವು ಕನ್ನಡಿಗರಿಗೆ ಗುರಿ ಕನಸು ತುಂಬಾ ಇರ್ತದೆ. ಖಂಡಿತ. ತುಂಬಾ ದೊಡ್ಡ ಮಟ್ಟದ ಗುರಿ ಇದೆ. ಏನ್ ಗುರಿ ಅಂತಂದ್ರೆ, ಯಾರು ಮಾಡಿರಬಾರ್ದು ಅಷ್ಟು ದೊಡ್ಡ ರುದ್ರಾಶ್ರಮ ಮಾಡಬೇಕು. ಆ ದೊಡ್ಡ ರುದ್ರಾಶ್ರಮದಲ್ಲಿ ಸುಮಾರು 100ರಿಂದ 500 ಅಲ್ಲ 1000 ಜನಕ್ಕೆ ಆಶ್ರಯ ಕೊಡಬೇಕು, ದುಡ್ಡಿಲ್ದೇನೆ. ಯಾರಾದ್ರೂ ಮಕ್ಕಳು ತಂದೆ ತಾಯಿಗಳನ್ನ ಓಡಿಸಿದ್ರೆ ಅಲ್ಲೊಂದು ರುದ್ರಾಶ್ರಮ ಇದೆ, ಅಲ್ಲಿ ಫ್ರೀ ಇದೆ, ನಾನು ಅಲ್ಲೋಗಿ ಸೇರ್ಕೋತೀನಿ ಅಂತ ಸೀದಾ ಬರ್ಬೇಡ್ಬೇಕು ನಮ್ಮ ಆಶ್ರಮಕ್ಕೆ. ನಾವು ಆಶ್ರಯ ಕೊಡ್ತೀವಿ. ಎಲ್ಲೋ ಒಂದು 4-5 ಎಕರೆ ಜಮೀನು ಇರಬೇಕು. ಆ ಜಮೀನಲ್ಲಿ ವೃದ್ಧರಿಗೆ, ಸ್ಟೂಡೆಂಟ್ಸ್ಗಾಗ್ಬೋದು, ಗೌಶಲ್ಯ ಆಗ್ಬೋದು, ಅದು ಪ್ರಾಣಿಗಳದ್ದಾಗ್ಬೋದು, ಎಲ್ಲವೂ ಒಂದು ಅಷ್ಟು ದೊಡ್ಡ ಜಾಗದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಆಶ್ರಮ ಮಾಡಬೇಕು ಅಂತ. ನೋಡಿ, ಎಷ್ಟೊಂದು ಜನ ದೇವಸ್ಥಾನ ಕಟ್ತಾ ಇರ್ತಾರೆ, ಎಷ್ಟೊಂದು ಜನ ಏನೇನೋ ಮಾಡ್ತಾ ಇರ್ತಾರೆ, ಬಿಲ್ಡಿಂಗ್ ಕಟ್ತಾರೆ, ಕಾಂಪ್ಲೆಕ್ಸ್ ಕಟ್ತಾರೆ. ಬಟ್ ನನ್ನ ಆಸೆ ಅದಲ್ಲ. ಒಂದು ಆಶ್ರಮ ಕಟ್ಟಿದ್ರೆ ಅದೇ ದೊಡ್ಡ ದೇವಸ್ಥಾನ ಕಟ್ಟಿದಂಗೆ. ನೀವು ಒಬ್ಬರಿಗೆ ಆಶ್ರಯ ಕೊಟ್ಟು ನೋಡಿ, ಅದ್ರ ಪುಣ್ಯನೇ ಬೇರೆ. ನನ್ನ ಕನಸಿರೋದು ದೊಡ್ಡ ಮಟ್ಟದ ಒಂದು 5 ಎಕರೆಯಲ್ಲಿ ದೊಡ್ಡ ಆಶ್ರಮ ಮಾಡಬೇಕು. ಅದರಲ್ಲಿ ಒಂದು 500 ಜನಕ್ಕೆ ಆಶ್ರಯ ಕೊಡಬೇಕು. 500 ಜನರ ಪುಣ್ಯ ನಾನು ತಗೋಬೇಕು ಅನ್ನೋದು ಆಸೆ ಇದೆ. ಎಸ್ ಸರ್, ಆ ಕನಸಿದೆ. ಅದ್ರ ಜೊತೆಗೆ ಈಗ ಆಂಬ್ಯುಲೆನ್ಸ್ ಅಂತ ಹೇಳಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೆ. ಸುಮಾರು 5,22,000 ಈಗ ಅಮೌಂಟ್ ಕಲೆಕ್ಟ್ ಆಗಿದೆ ನನ್ನ ಅಕೌಂಟಲ್ಲಿ. ಇನ್ನೂ 4 ಲಕ್ಷ ಚಿಲ್ಲರೆ ಇತ್ತು. ಆದರೆ ನಾನು ಧ್ರುವ ಸರ್ಜಾ ಅವ್ರಿಗೆ ಕೇಳ್ಕೊಂಡೆ. ಧ್ರುವ ಸರ್ಜಾ ಅವರು ಕಡೆಯವ್ರು ನನಗೆ ಫೋನ್ ಮಾಡಿದ್ರು. ಖಂಡಿತ ನಾವು ಆಂಬ್ಯುಲೆನ್ಸ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆ ಪುಣ್ಯಾತ್ಮನಿಗೆ ನಾನು ನೆನೆಸ್ಕೋಬೇಕು. ನಾನು ಎಲ್ಲರ ಹತ್ರ ಕಲೆಕ್ಟ್ ಮಾಡಿ ಆಂಬ್ಯುಲೆನ್ಸ್ ಮಾಡುವಂತ ಇದ್ದೆ. ಆದರೆ ಅವರು ಆಂಬ್ಯುಲೆನ್ಸ್ ಕೊಡ್ತೀನಿ ಅಂತ ಅವ್ರ ಕಡೆಯವ್ರೊಬ್ರು ಹೇಳಿದ್ರು. ಅಣ್ಣವ್ರು ಒಪ್ಕೊಂಡಿದ್ದಾರೆ, ಹೊರಗಡೆ ಇದ್ದಾರೆ ದುಬೈಯಲ್ಲಿ. ಬಂದಿದ ತಕ್ಷಣ ನಿಮ್ಮನ್ನು ಕರೆಸಿ ಮಾತಾಡಿ ನಿಮಗೆ ಆಂಬ್ಯುಲೆನ್ಸ್ ಕೊಡ್ತೀನಿ ಅಂತ ಅಂದರು. 1000 ಜನಕ್ಕೆ ಇವಾಗ ಅವರು ಭಾನುವಾರದತ್ತು ಅವ್ರ ಮನೆ ಹತ್ರ ಕರೆದು, ಅನ್ನದಾತ್ರವರು ಅವ್ರ ಮನೆಗೆ ಹೋದವರಿಗೆ ಊಟ, ಹಣಕಾಸು ಪ್ರತಿಯೊಂದೊಂದು ಸಹಾಯ ಮಾಡ್ತಾ ಇದ್ದಾರೆ. ಧ್ರುವ ಸರ್ಜಾ ಸರ್ಗೆ ಈ ನಿಮ್ಮ ಮಾಧ್ಯಮದ ಮುಖಾಂತರ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನನಗೆ ಆಂಬ್ಯುಲೆನ್ಸ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದರಿಂದ ಆಂಬ್ಯುಲೆನ್ಸ್ ಬಂತು ಅಂದ್ರೆ ನಮ್ಮ ಮೈಸೂರು ಜನಕ್ಕೆ ಉಚಿತವಾಗಿ ನಮ್ಮ ಸಮರ್ಪಣಾ ಸೇವಾ ಟ್ರಸ್ಟ್ ವತಿಯಿಂದ 24/7 ಫ್ರೀ ಉಚಿತವಾದ ಸೇವೆ ನಮ್ಮ ಆಂಬ್ಯುಲೆನ್ಸ್ ಇಂದ. ಯಾರಿಗೂ 1 ರೂಪಾಯಿ ತಗೊಳ್ಳಲ್ಲ.
ಓಕೆ ಸರ್. ಸರ್ ಫೈನಲ್ ಕ್ವಶನ್, ಸ್ಟೂಡೆಂಟ್ಸ್ಗಳಿಗೆ ಮತ್ತೆ ತಂದೆ ತಾಯಿನ ನೋಡ್ಕೊಳ್ಳೋಕ್ಕಾಗದೆ ವೃದ್ಧಾಶ್ರಮಕ್ಕೆ ಬಿಡ್ತಿರೋಂಥ ಮಕ್ಕಳುಗಳಿಗೆ ನೀವು ಫೈನಲ್ ಆಗಿ ಏನು ಅಡ್ವೈಸ್ ಕೊಡ್ತೀರಾ ಸರ್? ನಿಮಗೂ ಕಾದಿದೆ ಅಂತ, ಇಷ್ಟೇನೆ ಉತ್ತರ. ಒಂದೇ ಮಾತಲ್ಲಿ ಒಂದೇ ಮಾತು, ನಿಮಗೂ ಕಾದಿದೆ. ನೀವು ತಂದೆ ತಾಯಿನ ಕಳಿಸಿ, ನೆಕ್ಸ್ಟ್ ನೀವೇ. ಅವ್ರು ನಮ್ಮ ಆಶ್ರಮದಲ್ಲಿ ಇರ್ತಾರೆ, ನಿಮ್ಮ ತಂದೆ ತಾಯಿ, ನೀವು ಬೇರೆ ಆಶ್ರಮದಲ್ಲಿ ಇರ್ತೀರಾ. ನಿಮ್ಮ ಮಕ್ಕಳು ಅದನ್ನ ನೋಡ್ತಾ ಇದೆಯಲ್ಲ, ನಿಮ್ಮ ತಂದೆ ತಾಯಿಗಳನ್ನ ಎಲ್ಲಿಗೆ ಸೇರಿಸ್ತಾ ಇದ್ದೀರಾ, ಎಷ್ಟು ದುಡ್ಡು ಕೊಡ್ತಾ ಇದ್ದೀರಾ, ಎಲ್ಲಿಗೆ ತೊಗೊಂಡೋಗಿ ಬಿಡ್ತಾ ಇದ್ದೀರಾ, ನಿಮ್ಮ ತಂದೆ ತಾಯಿಗೆ ಹೆಂಗ್ ಓದಿತಾ ಇದ್ದೀರಾ, ದುಡ್ಡಿಗಾಗಿ ಹೊಡಿತಾ ಇದ್ದೀರಾ, ಇಲ್ಲ ಪ್ರೀತಿಯಿಂದ ಹೊಡಿತಾ ಇದ್ದಾರೆ, ಏನೇನ್ ಮಾಡ್ತಾ ಇದ್ದಾರೆ ನಿಮ್ಮ ಮಕ್ಕಳು ನೋಡ್ತಾ ಇದಾರಲ್ಲ ಮನೇಲಿ. ನೆಕ್ಸ್ಟ್ ಒಂದು 10 ವರ್ಷ ಕಾದಿದೆ. ನೆಕ್ಸ್ಟ್ ನೀವು ರೆಡಿ ಇರಿ, ಒಂದು ತಟ್ಟೆ ಲೋಟ ಇಟ್ಕೊಂಡು ಒಂದು ಬ್ಯಾಗ್ ಇಟ್ಕೊಂಡಿರಿ, ಫುಟ್ಬಾಲ್ ತರ ಒದ್ದು ನಿಮ್ಮನ್ನ ಹಾಕ್ತಾನೆ. ಬಟ್ ನೀವು ಸ್ವಲ್ಪ ಡಿಫ್ರೆಂಟ್ ಆಗಿ ನಿಮ್ಮ ತಂದೆ ತಾಯಿನ ಟ್ರೀಟ್ ಮಾಡಿರ್ತೀರಾ. ನಿಮ್ಮ ಮಕ್ಕಳು ಅದಕ್ಕಿಂತ ನಿಮ್ಮ ಮಕ್ಕಳಲ್ವಾ, ಅದರಿಂದ ಸ್ವಲ್ಪ ಬೇರೆ ಆಂಗಲ್ ಅಲ್ಲಿ ನಿಮ್ಗೆ ಒದ್ದು ಬುದ್ಧಿವಾದ ಹೇಳಿ ಒದ್ದು ಓಡಿಸೋದಕ್ಕೆ ರೆಡಿ ಇರ್ತಾರೆ. ಕಾಯ್ತಾ ಇರಿ ಅಷ್ಟೇನೆ, ನೀವು ರೆಡಿ ಇರಿ ಅಂತ ಅಷ್ಟೇ ನಾನು ಹೇಳ್ತೀನಿ ಅಂಥವ್ರಿಗೆ. ಸ್ಟೂಡೆಂಟ್ಗೆ ಏನು ಹೇಳ್ತೀನಿ ಅಂದ್ರೆ, ಈಗ ನಮ್ಮ ಮೈಸೂರಲ್ಲಿ ಡ್ರಗ್ಸು ಗಾಂಜಾ ಜಾಸ್ತಿ ಆಗಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಅದು ಏನು ನಿಜಾನೋ ಸುಳ್ಳ ಗೊತ್ತಿಲ್ಲ. ಆದ್ರೆ ಸಾರು ಅಂದ್ರೆ ಹೊರ ರಾಜ್ಯದವರು ಬಂದು ಇಲ್ಲಿ ನಮ್ಮ ಮೈಸೂರಲ್ಲಿ ಹಾಸ್ಟೆಲ್ಗಳಲ್ಲಿ PGಗಳಲ್ಲಿ ಉಳ್ಕೊಂಡು, ಕೇರಳದವ್ರಾಗ್ಬೋದು, ತಮಿಳ್ನಾಡವ್ರಾಗ್ಬೋದು, ಬೇರೆ ರಾಜ್ಯದವ್ರು ಯಾರೇ ಆಗ್ಬೋದು, ಅವರೆಲ್ಲ ನಮ್ಮ ಮೈಸೂರಲ್ಲಿ ಎಜುಕೇಶನ್ ಅಂತ ಒಳಗಡೆ ಬರ್ತಾ ಇದ್ದಾರೆ. ಆದ್ರೆ ಎಜುಕೇಶನ್ ಮುಗಿಯೋದು 6 ಗಂಟೆ ಒಳಗಡೆ ಅವ್ರ ಎಜುಕೇಶನ್ ಮುಗೀತದೆ. ಕಾಲೇಜ್ ನಂತರ ಮುಗಿದ ನಂತರ PGಗಳಲ್ಲಿ ಇರ್ತಾರೆ, ಹಾಸ್ಟೆಲ್ ಇರ್ತಾರೆ. ಅವರೆಲ್ಲ ಈ 7 ಗಂಟೆ ಮೇಲೆ ಕ್ಲಬ್ಬು, ಪಬ್ಬು, ಉಕ್ಕ, ಅವು ಇವು ಎಲ್ಲವನ್ನು ತಗೊಂಡು ಒಳಗಡೆ ಫುಲ್ ಮಜಾ ಮಾಡ್ತಾರೆ. ಅವ್ರವರೇ ಲವ್ ಮಾಡ್ಕೊಂಡು ಎಲ್ಲಿ ಡ್ರಗ್ಸ್ ಗಾಂಜಾ ಸಿಕ್ಕುತ್ತೋ ಅವ್ರ ಹತ್ರ ಅವರು ಬಿಸ್ನೆಸ್ ಮಾಡ್ತಾರ ಮಾಡಲ್ಲ, ಹುಡಿಕೊಂಡು ಹೋಗಿ ಅವ್ರ ಹತ್ರ ಬಿಸ್ನೆಸ್ನ ಈಗ ಬೇರೆ ಲೆವೆಲ್ಗೆ ಮಾಡ್ಬಿಟ್ಟಿದ್ದಾರೆ ಅವರು. ಆ ತರ ಮಾಡಿದ್ದಾರೆ. ಯೂತ್ಸ್ ಕೇಳೋದು ಇಷ್ಟೇನೆ, ನಿಮ್ಮ ಜೀವನ ನಿಮ್ಮ ಕೈಲಿದೆ, ನಿಮ್ಮ ಎಜುಕೇಶನ್ ನಿಮ್ಮ ಕೈಲಿದೆ. ಅದನ್ನ ಬಿಟ್ಟು ಕೆಟ್ಟ ದಾರಿಗೆ ಹೋಗ್ಬೇಡಿ. ಕೆಟ್ಟಿದ್ರೆ ನಮ್ಮ ಸಾವಿರಾರು ಶವಗಳನ್ನ ಅಂತ್ಯ ಸಂಸ್ಕಾರ ಮಾಡ್ತಾ ಇದೀನಲ್ಲ, ಆ ಶವದಲ್ಲಿ ನಿಮ್ದು ಒಂದಿನ ಶವ ಬರುತ್ತೆ. ಅದರಿಂದ ಒಳ್ಳೇದ್ ಮಾಡಿ, ಒಳ್ಳೇದ್ ಕಲೀರಿ, ಆ ಭಗವಂತ ನಿಮಗೆ ಒಳ್ಳೇದ್ ಮಾಡ್ತಾನೆ. ಥ್ಯಾಂಕ್ ಯು ಸರ್. ನೀವು 13 ವರ್ಷದಿಂದ ಈ ಮಾಡ್ತಿರೋಂಥ ಒಂದು ಸೇವೆಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ ಅಂತ ನಾನು ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಮಾತಾಡ್ಬೋದಾ? ಪ್ರಶಸ್ತಿ ತಗೊಳ್ಳೋಷ್ಟು ದೊಡ್ಡವನಂತ ನಾನಲ್ಲ, ಆದ್ರೆ ನನ್ನ ಮಾಡುತ್ತಿರುವ ಸೇವೆಗೆ 200ಕ್ಕೂ ಮೇಲ್ ಪ್ರಶಸ್ತಿಗಳು ಸಿಕ್ಕಿದೆ. ಅದರಲ್ಲಿ ಜಿಲ್ಲಾ ಮಟ್ಟದ್ದು, ರಾಜ್ಯ ಮಟ್ಟದ್ದು, ನ್ಯಾಷನಲ್ ಅವಾರ್ಡು, ಇಂಟರ್ನ್ಯಾಷನಲ್ ಅವಾರ್ಡ್ಗಳು ಕೊಟ್ಟಿದ್ದಾರೆ. ಬೇರೆ ಬೇರೆ ಕಂಪನಿಯವರು, ಬೇರೆ ಬೇರೆ ಟ್ರಸ್ಟ್ಗಳವರೆಲ್ಲ ನಮ್ಮನ್ನ ಗುರುತಿಸ್ಕೊಟ್ಟಿದ್ದಾರೆ. ಈ ಸರಿ ಸರ್ಕಾರಕ್ಕೆ ಅರ್ಜಿ ಹಾಕ್ಬೇಕು ಅಂತಿದ್ದೀನಿ ಕನ್ನಡ ರಾಜ್ಯೋತ್ಸವದಕ್ಕೆ. ಕಳೆದ ವರ್ಷ ನನ್ನ ಸ್ನೇಹಿತರೆಲ್ಲ ಹಾಕಿ ಅಂತಂದ್ರು, ಇಷ್ಟು ದೊಡ್ಡ ಸೇವೆ ಮಾಡಿದ್ದೀರಾ, ನಿಮಗೆ ಕೊಡದೇ ಇರ್ತಾರ ಅಂತ. ಈ ಸರಿ ಅರ್ಜಿ ಹಾಕ್ತೀನಿ. ನಮ್ಮ ಸೇವೆನ ಸರ್ಕಾರದವ್ರು ಹೇಗೆ ನೋಡ್ಕೊಂಡಿದಾರ ಗೊತ್ತಿಲ್ಲ, ಅವ್ರು ಹೇಗೆ ನೋಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಬಟ್ ಡಾಕ್ಟರೇಟ್ ಅಬ್ದುಲ್ ಕಲಾಂ ಪ್ರಶಸ್ತಿ, ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ, ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ, ಅನೇಕ ಪ್ರಶಸ್ತಿಗಳಿದೆ. ಅದೇ ಒಂದು ಲಿಸ್ಟ್ ಇದೆ ನಮ್ಮಲ್ಲಿ. ಅದಕ್ಕೆ ಮೂಲ ಕಾರಣ ಭಗವಂತ ಹಾಗೂ ನಮ್ಮ ಕನ್ನಡಿಗರೇ. ಅವ್ರು ನಮ್ಮ ಕಾರ್ಯಕ್ರಮಗಳಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮದಿಂದ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ. ಈಗ ನಾವು ಮೊದಲು ಒಂದು ಕಾರ್ಯಕ್ರಮದಲ್ಲಿ ಹೋಗಿ ಮೂಲೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೋತಾ ಇದೆ. ಆದ್ರೆ ಇವತ್ತು ಭಗವಂತ ಏನ್ ಮಾಡಿದ್ರೆ, ಮೂಲೆಯಲ್ಲಿ ಇದ್ದವನ್ನ ತಗೊಂಡ್ ಬಂದು ಸ್ಟೇಜ್ ಮೇಲೆ ಕೂರಿಸಿದ್ದಾರೆ. ಎಲ್ಲೇ ಹೋದ್ರು ಸನ್ಮಾನ, ಎಲ್ಲೇ ಹೋದ್ರು ಅತಿಥಿಗಳ ಸನ್ಮಾನ ಇದ್ದೇ ಇರುತ್ತೆ. ಎಲ್ಲೋದ್ರು ವೇದಿಕೆ, ಎಲ್ಲೋದ್ರು ಚಪ್ಪಾಳೆ, ಎಲ್ಲೋದ್ರು ಹೂನಾರ, ಎಲ್ಲೋದ್ರು ನಮಸ್ಕಾರ. ಎಸ್ ಸರ್, ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ನಿಮ್ಮ ಅಮೂಲ್ಯವಾದಂಥ ಸಮಯನ ನಮ್ಗೆ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಗುತ್ತೆ. ಇವತ್ತು ಈ ತರ ಸಾಧನೆ ಮಾಡಿರುವಂತ ವ್ಯಕ್ತಿನ ಇವತ್ತು ನಮ್ಮ ಚಾನೆಲ್ ಮುಂದೆ ನಾವು ಇಂಟರ್ವ್ಯೂ ಮಾಡ್ತಿರೋದಕ್ಕೆ ನಾವು ತುಂಬಾ ಖುಷಿ ಪಡ್ತೀವಿ. ಸೊ ಇದೇ ತರ ಸಾಧಕರು ನಮ್ಮ ಮೈಸೂರಿನಲ್ಲಿ ಅಥವಾ ಆಲ್ ಓವರ್ ಕರ್ನಾಟಕದಲ್ಲಿ ಇನ್ನಷ್ಟು ಸಾಕಷ್ಟು ಜನ ಲಯನ್ ಕುಮಾರ್ ಸರ್ಗಳು ಬರ್ಲಿ ಅಂತ ನಾವು ಕೂಡ ದೇವರ ಹತ್ರ ಕೇಳ್ಕೊತಾ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನಮ್ಮ ವಿಚಾರ ಫ್ಯಾಕ್ಟ್ ಫ್ರಮ್ ಫೀಲ್ಡ್ ಕಡೆಯಿಂದ. ಸೊ ನೆಕ್ಸ್ಟ್ ಇದೇ ತರ ಇನ್ನಷ್ಟು ಸಾಧಕರುಗಳನ್ನ ನಾವು ಇದೇ ನಮ್ಮ ಚಾನಲ್ ಮುಖಾಂತರ ಹೊರಗಡೆ ತರ್ತಾ ಬರ್ತೀವಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್. ಲವ್ ಯು ಲಾಟ್ ಅಂಡ್ ವಿಶ್ ಯು ವೆಲ್ತ್. ಸರ್ ನಿಮ್ಮ ಆಶ್ರಮ ನೋಡ್ಬೋದಾ? ಬನ್ನಿ ನೋಡೋಣ. ಮನಿ ಕಳಿಮ್ಮ, ಮನಿ ಕಳಿ, ನೀವು ಪಾಡಕ್ ಮನಿ ಕಳಿ, ಮನಿ ಕಳಿ, ಎಲ್ಲರೂ ಮನಿ ಕಳಿ, ಏನಿಲ್ಲ ಮನಿ ಕಳಿ. ರೂಮಲ್ಲಿ ಇಲ್ಲಿ 3 ಬೆಡ್ ಇದೆ. ಮ್ಯಾಮ್ ಮನಿಕಮ್ಮ, ನೀನು ಫುಲ್ ಓಡಾಡ್ತಾ ಇದ್ದೀರಾ? ನೋಡಿ ಸ್ನೇಹಿತರೆ, ಮೈಸೂರು ಸುತ್ತಮುತ್ತಲು ಎಲ್ಲೇ ಸ್ಟೇಷನ್ ಅವರು ಹಾಗೂ ರಸ್ತೆಯಲ್ಲಿ ಯಾರು ಸಿಕ್ಕಿದ್ರೆ ಪೊಲೀಸ್ ಆರಕ್ಷಕರು ಹಾಗೂ ಸಾರ್ವಜನಿಕರು ನಮ್ಗೆ ಕರೆ ಮಾಡ್ತಾರೆ. ಅಂಥವ್ರನ್ನ ಕರ್ಕೊಬಂದು, ರೋಡಲ್ಲಿರೋ ಭಿಕ್ಷೆ ಬಿಡ್ಕೊಂಡಿರ್ತಾರಲ್ಲ, ಯಾರು ಇಲ್ಲ ಅಂತವ್ರಲ್ಲ, ಅಂಥವ್ರನ್ನ ಕರ್ಕೊಂಡು ಬಂದು ನೋಡಿ, ಇಲ್ಲಿ ಇನ್ನೂ ಬೆಡ್ಗಳು ಖಾಲಿ ಇದೆ. ಯಾಕಂದರೆ ಬೇರೆ ಕಡೆ ನಾವು ಶಿಫ್ಟ್ ಮಾಡಬೇಕು ಅಂತ ಇದರಲ್ಲಿ ಯಾರನ್ನೂ ಸೇರಿಸ್ಕೋತಾ ಇಲ್ಲ. ಶಿಫ್ಟ್ ಆದ ನಂತರ ಸುಮಾರು ನಾವು ನಮ್ಮ ಕನಸುಗಳನ್ನೆಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ಹಂಚ್ಕೊಂಡಿದ್ದೀನಿ. ನಮ್ಮಲ್ಲಿ ಇರೋರೆಲ್ಲ ಭಿಕ್ಷಕರು, ನಿರ್ಗತಿಕರು. ನಿಮ್ಮ ಮೊಬೈಲ್ ನಂಬರ್ ಹೇಳ್ಬೋದಾ ಸರ್?
ನನ್ನ ಹೆಸರು ಲಯನ್ ಕುಮಾರ್ ಅಂತ. ನಂಬರ್ ಹೇಳ್ತೇನೆ, ಈ ನಂಬರ್ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ನಂಬರ್ನ ಏನಕ್ಕೆ ಅಂತಂದ್ರೆ ಎಲ್ಲಾದ್ರೂ ಭಿಕ್ಷಕರು, ನಿರ್ಗತಿಕರು ನಮ್ಗೆ ಆಶ್ರಯ ಕೊಡಿ ಅನ್ನೋರು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. 9035164777.